ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ನಾನಿವತ್ತು ಡ್ರೈ ಫ್ರೂಟ್ಸ್ ಪೌಡರ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬಾದಾಮಿ, ಗೋಡಂಬಿ, ಮಖಾನ, ಕಲ್ಸಕ್ಕರೆ, ಸೂರ್ಯಕಾಂತಿ ಬೀಜ ಮತ್ತು ಪಂಪ್ಕಿನ್ ಸೀಡ್ಸ್, ಕಡಲೆ, ಎಳ್ಳು, ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಪಿಸ್ತಾ. ಸೊ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಮಖಾನನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಅಲ್ಲಿ ಸೈಡಲ್ಲಿ ಪಿಕ್ಸ್ ಹಾಕಿದ್ದೀನಿ, ಅದರದ್ದು ಬೆನಿಫಿಟ್ಸ್ ಏನೇನು ಅಂತ ನೋಡ್ಕೊಳ್ಬೋದು. ನೆಕ್ಸ್ಟು ಅದೇ ಥರ ಬಾದಾಮಿ ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಗೋಡಂಬಿ, ನೆಕ್ಸ್ಟು ಪಿಸ್ತಾ. ಸೊ ನೆಕ್ಸ್ಟು ಕಡಲೆ, ಇದು ಪ್ರೋಟೀನ್ ಪಾರ್ಟ್ ಆಗಿರುತ್ತೆ. ನೆಕ್ಸ್ಟು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್. ನೆಕ್ಸ್ಟು ಫ್ಲ್ಯಾಕ್ಸ್ ಸೀಡ್ಸ್, ಅದೇ ಅಕ್ಸೆ ಬೀಜ ಅಂತ ಹೇಳ್ತಾರಲ್ಲ ಅದು. ನೆಕ್ಸ್ಟು ಚಿಯಾ ಸೀಡ್ಸ್. ನೆಕ್ಸ್ಟು ಎಳ್ಳು. ಸೊ ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಇದಿಷ್ಟನ್ನು ಒಂದು ತಟ್ಟೆಗೆ ಹಾಕೊಂಡು ಚೆನ್ನಾಗಿ ಅದು ರೂಮ್ ಟೆಂಪರೇಚರಿಗೆ ಬರೋವರೆಗೂ ಬಿಡಬೇಕು. ಸೊ ನಾವು ಕಲ್ಸಕ್ಕರೆನ ಇಲ್ಲಿ ಬಿಸಿ ಮಾಡ್ಕೊಂಡಿಲ್ಲ. ಮಕ್ಕಳಿಗೆ ಶುಗರ್ ಇಲ್ಲ ಅಂದರೆ ಕುಡಿಲಿಕ್ಕೆ ಒಂಥರ ಆಗುತ್ತಲ್ಲ, ಸೊ ಶುಗರ್ ಬದಲಿಗೆ ನಾನು ಕಲ್ಸಕ್ಕರೆನ ಯೂಸ್ ಮಾಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಸೊ ಈ ಥರ ಇರುತ್ತೆ ಪೌಡರ್. ಇವಾಗ ಸ್ವಲ್ಪ ಪುಡಿ ಮಾಡಿರೋ ಕಲ್ಸಕ್ಕರೆನ ಜಾರ್ಗೆ ಹಾಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಳೋಣ. ಈ ಥರ ಪೌಡರ್ ಆಗಿರೋ ಕಲ್ಸಕ್ಕರೆನ ಮೊದಲೇ ಪುಡಿ ಮಾಡಿ ಇಟ್ಟಿದ್ವಲ್ಲ, ಡ್ರೈ ಫ್ರೂಟ್ಸು ಮತ್ತು ಚಿಯಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಮಖಾನ ಅದೆಲ್ಲ, ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕೊಂಡು 1 ಮಂತ್ವರೆಗೂ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಒಂದು 1/2 ಲೀಟರ್ ಅಷ್ಟು ಹಾಲನ್ನ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅದು ಕಾಯಿಸೋ ಅಷ್ಟರಲ್ಲಿ 2 ಸ್ಪೂನ್ಸ್ ಆಫ್ ಪೌಡರ್ನ ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹಾಲು ಕಾದಿದೆ. ಕಾದಿರೋ ಹಾಲು ಜೊತೆಗೆ ಆ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ರೆ ಹೆಲ್ದಿಗೂ ಒಳ್ಳೆಯದು, ಮಕ್ಕಳಿಗೂ ರುಚಿಯಾಗಿರುತ್ತೆ. ಸೊ ನಾನಿವತ್ತು ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.